ನೋಡ್ತಾ ಇದ್ದ ಹಾಗೇನೆ ಕಟ್ಟಡ ಒಂದು ಧರೆಗುರುಳಿರ್ತಕ್ಕಂಥ ಘಟನೆ ನಗರದ ಕಂಬ್ರಿಪೇಟ್ ಸರ್ಕಲ್ ಹತ್ರ ಈ ಘಟನೆ ನಡೆದಿದೆ. ಲದ್ವಾ ಎಂಬುವರಿಗೆ ಸೇರಿರ್ತಕ್ಕಂಥ ಕಟ್ಟಡ ಇದು ಅಂತ ಹೇಳಲಾಗಿದೆ. ನೋಡ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಾಗೆ ಕಟ್ಟಡ ಕುಸಿದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಹಳೆ ಕಟ್ಟಡಗಳನ್ನ ತೆರವುಗೊಳಿಸದೆ ಪಾಲಿಕೆ ಎಡವಟ್ಟು ಮಾಡ್ತಾ ಇದೆ. ನೂರಾರು ಹಳೆ ಕಟ್ಟಡಗಳಿಗೆ ನೋಟಿಸ್ ಕೊಡಲಾಗಿದೆ, ಆದ್ರೆ ತೆರವುಗೊಳಿಸಿಲ್ಲ. ನೋಡಿ, ಇಲ್ಲಿ ಕಂಬ್ರಿಪೇಟೆನಲ್ಲಿ ಒಂದು ಬಿಲ್ಡಿಂಗ್ ಇದ್ದಕ್ಕಿದ್ದ ಹಾಗೆ ಧರೆಗುರುಳಿರ್ತಕ್ಕಂಥದ್ದು. ಒಂದು ವೇಳೆ ಆ ಕಟ್ಟಡದಲ್ಲಿ ಯಾರಾದರೂ ಹೋಗಿದ್ದಿದ್ರೆ, ಆ ಕಟ್ಟಡದಲ್ಲಿ ಯಾರಾದರೂ ವಾಸ ಮಾಡಿದ್ದಿದ್ರೆ, ಅಥವಾ ಸುತ್ತಮುತ್ತ ಯಾರಾದರೂ ಜನ ಸಂಚಾರ ಮಾಡ್ತಾ ಇದ್ದಿದ್ರೆ ಪ್ರಾಣಹಾನಿ ಆಗ್ತಾ ಇತ್ತು. ಅದೃಷ್ಟವಶಾತ್ ಇಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕಂಬ್ರಿಪೇಟೆನಲ್ಲಿ ಯಾವ ರೀತಿ ಕಟ್ಟಡ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳುವಂಥದ್ದು. ಹಳೆಯ ಕಟ್ಟಡ, ಸಾಕಷ್ಟು ಹಳೆ ಕಟ್ಟಡ. ಅದು ಕೆಳಗಡೆ ಒಂದು ಚಿಕ್ಕ ಅಂಗಡಿ ಕೂಡ ಇದೆ. ಮೈ ಗಾಡ್, ಯಾವ ರೀತಿಯಲ್ಲಿ ಅಲ್ಲಿ ವ್ಯಾಪಾರ ಕೂಡ ನಡೀತಾ ಇರುವಂತ ಅಂಗಡಿ ಇಟ್ಕೊಂಡಿರುವಂತಹ ಒಂದು ಕಟ್ಟಡ ಇದ್ದಕ್ಕಿದ್ದ ಹಾಗೆ ಸಂಪೂರ್ಣ ಕುಸಿದು ಬೀಳುತ್ತೆ. ಬೆಂಗಳೂರಿನ ಕಂಬ್ರಿಪೇಟೆಯಲ್ಲಿ ಹಳೆ ಕಟ್ಟಡಗಳನ್ನ ತೆರವುಗೊಳಿಸಬೇಕು ಅಂತ ಪಾಲಿಕೆ ನೋಟಿಸ್ ಏನು ನೀಡಿದೆ, ಆದರೆ ತೆರವುಗೊಳಿಸದೇ ಇದ್ದಿದ್ರಿಂದ ಈ ತರ ಆಗಿದೆ. ಆಯ್ತು, ಇದು ಹುಬ್ಬಳ್ಳಿಯ ಕಂಬ್ರಿಪೇಟೆ ಸರ್ಕಲ್ ನಲ್ಲಿ ನಡೆದಿರ್ತಕ್ಕಂಥದ್ದು. ಅಲ್ಲಿ ಕೆಳಗಡೆ ಒಂದು ಶಾಪ್ ಇದೆ, ಅಲ್ಲಿ ಜನರು ವಾಸ ಮಾಡ್ತಾ ಇರುವಂತ ಕಟ್ಟಡನೇ ಇದು. ಸಾಕಷ್ಟು ಹಳೆಯ ಕಟ್ಟಡ ಕುಸಿದು ಬಿದ್ದಿದೆ. ಹುಬ್ಬಳ್ಳಿಯಿಂದ ಬರ್ತಾ ಇರ್ತಕ್ಕಂಥ ದೃಶ್ಯ. ಹುಬ್ಬಳ್ಳಿಯ ಕಂಬ್ರಿಪೇಟೆ ಸರ್ಕಲ್ ನಲ್ಲಿ ಕಟ್ಟಡ, ಹಳೆ ಕಾಲದ ಕಟ್ಟಡ ಕುಸಿದು ಬಿದ್ದಿದೆ. ಅಲ್ಲಿ ಹಳೆ ಕಟ್ಟಡಗಳನ್ನ ತೆರವು ಮಾಡಬೇಕು ಅಂತ ನೋಟಿಸ್ ಕೊಡಲಾಗಿದೆ, ಆದ್ರೂ ಕೂಡ ಒಂದಷ್ಟು ಕಟ್ಟಡಗಳನ್ನ ಹಾಗೆ ಬಿಡಲಾಗಿದೆ. ಅಲ್ಲಿ ಕೆಳಗಡೆ ಅಂಗಡಿ ಎಲ್ಲ ಇಟ್ಕೊಂಡಿರೋ ತರ ಇದೆ. ಸಾಕಷ್ಟು ಸಾಮಾನು ಸರಂಜಾಮೆಲ್ಲ ಇಟ್ಕೊಂಡಿದ್ದಾರೆ. ಕಟ್ಟಡ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಆದ್ರೆ ಖಂಡಿತವಾಗ್ಲೂ ಜೀವಕ್ಕೆ ಎರವಾಗುವಂತಹ ಒಂದು ಘಟನೆ ಇದು. ನೋಡ್ತಾ ಇದ್ದೀವಿ ಯಾವ ರೀತಿ ಕಟ್ಟಡ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳುತ್ತೆ ಅನ್ನೋದು. पुराच पडितो ना सरको बा ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದಕ್ಕಿದ್ದಾಗೆ ಆ ಕಟ್ಟಡ ಕುಸ್ಕೊಂಡು ಬೀಳೋದನ್ನ ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂಥದ್ದು ಗೊತ್ತಾಯ್ತು. ಅಲ್ಲಿ ಏನು ಅಂಗಡಿ ಮುಂಗಟ್ಟು ಏನಾದ್ರು ಇಟ್ಕೊಂಡಿದ್ರ? ಅಲ್ಲಿ ಜನ ವಾಸ ಮಾಡ್ತಾ ಇದ್ದಂತ ಕಟ್ಟಡನ ಅದು? ಹೇಗ್ ನಡೀತು ಘಟನೆ? ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಹುಬ್ಬಳ್ಳಿ ಏನು ಹಳೆಯ ಕಟ್ಟಡ ಏನು ಈಗ ಏಕಾಏಕಿ ನೋಡುತ್ತಿದ್ದಂತೆ ಏನು ನೆಲಸವಾದಂತ ಕಟ್ಟಡ ಆಗಿದೆ. ಹುಬ್ಬಳ್ಳಿಯ ಕಂಬ್ರಿಪೇಟ್ ಸರ್ಕಲ್ ಬಳಿ ಇರುವಂತಹ ಈ ಕಟ್ಟಡದ ಮಾಲೀಕರು ಲದ್ವಾ ಅನ್ನೋರಿಗೆ ಸೇರಿದ ಕಟ್ಟಡ ಆಗಿರುತ್ತೆ. ಇದು ಹಳೆ ಕಟ್ಟಡ ಆಗಿರೋದ್ರಿಂದ ಇಲ್ಲಿ ಯಾರು ಕೂಡ ವಾಸ ಮಾಡಿರೋಲ್ಲ. ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಯಾವುದೇ ಅಂಗಡಿ ಮುಗ್ಗಟ್ಟುಗಳಿಲ್ಲ. ಜೊತೆಗೆ ಯಾರು ಕೂಡ ಅಲ್ಲಿ ವಾಸ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಕೂಡ ಸಂಭವಿಸಿಲ್ಲ. ಆದ್ರೆ ಈ ಕಟ್ಟಡಕ್ಕೆ ಪಾಲಿಕೆ ಏನು ಹಳೆ ಕಟ್ಟಡದ ನೋಟಿಸ್ ಕೂಡ ನೀಡಲಾಗಿತ್ತು. ಏನಂತಂದ್ರೆ ಪಾಲಿಕೆಯವರಿಗೆ ನೋಟಿಸ್ ನೀಡಿದರೆ ಈ ಕಟ್ಟಡನ ತೆರವು ಮಾಡಬೇಕಂತ ನೋಟಿಸ್ ನೀಡಿದ್ರು ಕೂಡ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಏಕಾಏಕಿ ಈ ಕಟ್ಟಡ ಕುಸಿದು ಬಿಟ್ಟಿದೆ. ಆದ್ರೆ ಈ ಕಟ್ಟಡ ಆಜುಬಾಜು ಪಕ್ಕದಲ್ಲಿ ಯಾರಾದ್ರೂ ನಿಂತಿದ್ರೆ ಅಥವಾ ಹೊರಡ್ತಾ ಇದ್ರೆ ಅಲ್ಲಿ ಬಿದ್ದ ಆ ಜನರ ಮೇಲೆ ಕಟ್ಟಡ ಬೀಳುವಂತ ಅವಶೇಷ ಬೀಳುವಂತ ಸಂಭವ ಕೂಡ ಇತ್ತು. ಆದ್ರೆ ಅದೃಷ್ಟವಶಾತ್ ಇವತ್ತು ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ ಏಕಾಏಕಿ ಕಟ್ಟಡ ಬಿದ್ದಿರೋದ್ರಿಂದ ಯಾವುದೇ ಜೀವ ಹಾನಿ ಆಗಿಲ್ಲ. ಒಂದು ಕಡೆ ಪ್ರಮಾಣ ನೋಡಿದ್ರೆ ಇಲ್ಲಿ ಈ ಕಟ್ಟಡ ಹಳೆ ಕಟ್ಟಡಗಳಿಗೆ ಈಗಾಗಲೇ ತೆರವು ಮಾಡುವಂತೆ ಅಧಿಕಾರಿಗಳು ಮಾಹಿತಿಯನ್ನ ಪಾಲಿಕೆಗೆ ನೀಡಿದ್ರು ಕೂಡ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಒಂದು ಕಟ್ಟಡ ಇವತ್ತು ನೆಲಸಮಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಂಜುನಾಥ್, ಡೀಟೇಲ್ಸ್ಗಾಗಿ.